Hi, welcome to my kitchen. ಹಾಯ್ ಫ್ರೆಂಡ್ಸ್, ಇದು ನನ್ನ ಮಗಳ ಬರ್ತಡೇಗಿಂತ ಮಾಡಿದ ಕೇಕು 2.5 kg ಇದೆ. ಬಟರ್ಫ್ಲೈ ಕೇಕ್ನ ಟ್ರೈ ಮಾಡಿದೆ. ಏನೋ ಒಂಥರ ಖುಷಿ, ವರ್ಷಕ್ಕೊಂದೊಂಥರ ಟ್ರೈ ಮಾಡಬೇಕು ನನ್ನ ಮಗಳಿಗೆ, ಒಂದೊಂದು ಹೊಸ ಡಿಸೈನಾಗಿ ಟ್ರೈ ಮಾಡಬೇಕು ಅಂತ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಐಸಿಂಗೆಲ್ಲ ನಾನು ತೋರ್ಸೋಕೆ ಹೋಗಿಲ್ಲ, ಜಸ್ಟು ಡೆಕೋರೇಷನ್ ಮಾತ್ರ ತೋರಿಸಿದ್ದೆ. ಐಸಿಂಗ್ ಮಾಡೋದೆಲ್ಲ ಇದ್ರದ್ದು ಇನ್ನೂ ವೀಡಿಯೋಗಳಲ್ಲಿದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಜಸ್ಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಆ, ಏನು ನಾನೇನು ಐಸಿಂಗ್ ಮಾಡ್ಕೊಂಡಿದ್ನೋ ಅದನ್ನು ಬೋರ್ಡ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಾನು ಕ್ರೀಮ್ ಬಳಸೋಕೆ ಹೋಗಿಲ್ಲ ಲೇಯರ್ಸ್ಗೆಲ್ಲ, ಏಕೆಂದರೆ ಕ್ರೀಮ್ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ. ಅಂದರೆ ಜಾಸ್ತಿ ಸ್ವೀಟ್ ಇಷ್ಟ ಆಗೋಲ್ಲ. ಜಾಸ್ತಿ ಸ್ವೀಟ್ ತಿನ್ನೋರು ಲೇಯರ್ಸ್ಗೆಲ್ಲ ಕ್ರೀಮ್ ಜಾಸ್ತಿ ಹಾಕ್ಕೊಳ್ಳಿ. ಕ್ರೀಮೆಲ್ಲ ಹೇಗೆ ಬೀಟ್ ಮಾಡೋದು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ, ಏಕೆಂದ್ರೆ ಡಿಸೈನೇ ನನಗೆ ಅಷ್ಟೊಂದು ಲೆಂತಿ ಆಗಿಬಿಡ್ತು. ಇದೆಲ್ಲ ತೋರಿಸೋದಕ್ಕೆ ಟೈಮ್ ಇದಾಗಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಕೇಕ್ ಮಾಡಿದಾಗ ನೀಟಾಗಿ ಡೀಟೇಲಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬಟ್ ಹಿಂದಕ್ಕೆ ಕೇಕಲ್ಲೂ ಕೂಡ ಡೀಟೇಲಾಗಿ ತೋರಿಸಿದ್ದೀನಿ. ಒಂದು ಸರಿ ಚೆಕ್ಔಟ್ ಮಾಡಿ. ನಾನು ಇದ್ರಲ್ಲಿ ಬರೀ ಡಿಸೈನ್ ಮಾತ್ರ ತೋರಿಸ್ತಾ ಇರೋದು. ಅದರಲ್ಲೂ ನಾನು ಫಸ್ಟ್ ಟೈಮ್ ಮಾಡಿರೋ ಡಿಸೈನು ನನ್ನ ಮಗಳಿಗೋಸ್ಕರ ಬಟರ್ಫ್ಲೈ ಕೇಕ್ ಟ್ರೈ ಮಾಡಿದ್ದೆ. ನೀಟಾಗಿ ಐಸಿಂಗೇನು ಇದಕ್ಕೆ ನೀಟಾಗಿ ಐಸಿಂಗ್ ಬೇಕು ಅಂತ ಏನು ಇದಾಗಲ್ಲ. ನೀ ಸ್ವಲ್ಪ ಇದು ಕಟಿಂಗ್ ಮಾಡಿದ್ನಲ್ಲ ಅಲ್ಲಿಗೆ ಮಾತ್ರ ಕ್ರೀಮ ಹಚ್ಕೋತಾ ಇದ್ದೀನಿ. ಸ್ಟಾರ್ ನೋಸಲ್ಲಿ ಸ್ಟಾರ್ದು ಡಿಸೈನ್ ಕೊಟ್ಕೊಂಡು ಹೋಗ್ತೀನಲ್ವ, ಐಸಿಂಗ್ ಏನು ನೀಟಾಗಿ ಆಗಲೇಬೇಕು ಅಂತ ಏನಿದಿಲ್ಲ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡಿ, ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆಮೇಲೆ ಇದ್ರ ಡಿಸೈನ್ ಕೂಡ ಆಲ್ಮೋಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆಮೇಲೆ ನನಗೇನು ಅಷ್ಟೇನು ಬೇಕಿಂಗ್ ಬರೋಲ್ಲ. ಸೊ ಏನು ಕಲ್ತಿದ್ದೀನೋ ಅದನ್ನು ನಿಮಗೆ ಆದಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋ ಪ್ರಯತ್ನ ಅಷ್ಟೇ. ಸಪೋರ್ಟ್ ಮಾಡಿ. ಸೊ ನಾನಿಲ್ಲೆಲ್ಲೂ ಕಲ್ಲರ್ ಬಳಸಿಲ್ಲ, ಕಲರು ಒಳ್ಳೆಯದಲ್ಲ. ಕಲರ್ಸ್ ಎಲ್ಲ ಆ್ಯಕ್ಚುಲಿ ನಂದು ಎಕ್ಸ್ಪೈರ್ ಆಗಿತ್ತು ಅಂತೆಲ್ಲ ಎಸ್ದುಬಿಟ್ಟಿದ್ದೆ. ಚಾಕ್ಲೇಟ್ ಕೇಕು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ನಾನು ಹೊರ್ಗಡೆ ಮಾಡ್ಕೊಡೋದು ಬೇಡ ಅಂತ ಡಿಸೈಡ್ ಮಾಡಾದ್ಮೇಲೆ ಮನೆಗೆ ಮಾಡ್ಕೊಳ್ಳೋದ್ರಿಂದ ನಾನು ಬರೀ ಕೊಕೋ ಪೌಡರ್ ಒಂದೇ ತೊಗೊಂಬಂದಿದ್ದು. ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ನಾನು ಡಿಸೈನ್ ತೋರಿಸಿದ್ದೀನಿ. ಕಲರ್ ಬಟರ್ಫ್ಲೈ ಅಂದರೆ ಕಲರ್ ಆಗಿರುತ್ತೆ. ಸೊ ನಾನಿಲ್ಲಿ ಜಾಸ್ತಿ ಕಲರ್ ಯೂಸ್ ಮಾಡೋಕ್ಕಾಗಿಲ್ಲ. ಏನು ಒಂದು ಕ್ರೀಮ್ ವೈಟ್ ಇತ್ತೋ ವೈಟು, ಆಮೇಲೆ ಚಾಕ್ಲೇಟ್ ಕಲರು, ಇಷ್ಟು ಮಾತ್ರ ನಾನು ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಫಸ್ಟೇ ನಾವು ಒಂಚೂರು ಕೇಕಿನ ಮೇಲೆ ಡ್ರಾಯಿಂಗ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಸ್ಟಾರ್ ನೋಸಲಲ್ಲಿ ಸ್ಟಾರ್ ಥರ ಇಟ್ಕೊಂಡು ಹೋಗೋಣ ಅಷ್ಟೇ. ಏನು ಫಸ್ಟೇ ಅಂದರೆ ಹೊಸ್ದಾಗಿ ಮಾಡೋರಿಗೆ ನೀಟಾಗಿ ಐಸಿಂಗ್ ಬರೋಲ್ಲ ಅಂಥವ್ರಿಗೆಲ್ಲ ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟು ಬರೀ ಸ್ಟಾರ್ ಇಟ್ಕೊಂಡು ನಾನಿಲ್ಲಿ ಚಾಕ್ಲೇಟ್ ಕಲರು ಮತ್ತು ವೈಟ್ ಕಲರ್ ಮಾತ್ರ ಬಳಸ್ಕೊಂಡಿದ್ದೀನಿ. ಆಮೇಲೆ ಸುಮಾರು ಎಷ್ಟು ಬಿಟ್ಟಿದೆ ಏನು ಕೇಕ್ ಜೆಲ್ಲು, ಆಮೇಲೆ ಪೈನಾಪಲ್ ಕ್ರಶ್ಶು, ಕಲರ್ಸ್ಗಳಂತೂ ಬರೀ 10% ನಾನು ಯೂಸ್ ಮಾಡಿರಲಿಲ್ಲ ಫ್ರೆಂಡ್ಸ್, ಎಲ್ಲ ಎಕ್ಸ್ಪೈರ್ ಆಯಿತು, ಎಷ್ಟು ಬಿಟ್ಟಿದ್ದೆ. ಈಗ ಏನೂ ತೊಗೊಂಡು ಬಂದಿಲ್ಲ, ಬರೀ ಏನಿದೆಯೋ ಅದನ್ನು ಮಾತ್ರ ಮನೆಗೆ ಮಾಡ್ಕೊತಾ ಇರೋದು. 2.5 kg ಕೇಕ್ಗೆ ಡೆಕೋರೇಷನ್ನು ಜಸ್ಟ್ ಸುಮ್ಮನೆ ಡಿಸೈನ್ನ ಒಂದು ಕಡ್ಡಿಯಲ್ಲೋ ಏನಾರ ನೀಟಾಗಿ ಡಿಸೈನ್ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ಕವರ್ ಮಾಡ್ಕೊಂಡು ಹೋದರೆ ಸಾಕು. ಸ್ವಲ್ಪ ಈ ಕಟಿಂಗ್ ಜಾಗದಲ್ಲೆಲ್ಲ ತುಂಬ ಕಷ್ಟ ಅನಿಸ್ತಾ ಇತ್ತು, ಏನು ನಾವು ಡೆಕೋರೇಷನ್ ಮಾಡಬೇಕಾದ್ರೆ. ಯಾಕೆಂದರೆ ಅದ್ರ ಒಳಗಡೆ ಎಲ್ಲ ಸ್ಟಾರ್ಸು ಸೆಟ್ ಮಾಡೋ ಹೊತ್ತಿಗೆ ಸ್ವಲ್ಪ ತುಂಬ ಕಷ್ಟ ಅನಿಸ್ತು. ಆಮೇಲೆ ಎಲ್ಲ ಡೆಕೋರೇಷನ್ ಆದಮೇಲೆ ಏನು ಉಳಿದಿರುತ್ತೋ ವೈಟ್ ಕ್ರೀಮು ಮೇಲೆ ಬಾಡಿ ಬರಬೇಕಲ್ಲ ಚಿಟ್ಟೆಗೆ, ಅದನ್ನು ಕೊಟ್ಕೋತಾ ಇದ್ದೀನಿ. ಸೊ ನನಗೆ ಬೇರೆ ಕಲರ್ ಆಪ್ಷನ್ ಇಲ್ಲ, ಎರಡೇ ಕಲರು. ಅಷ್ಟರಲ್ಲೇ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಕೇಕು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಒಂದೇ ಥರದ್ದು ರೆಸಿಪಿ ಜಾಸ್ತಿ ಎಷ್ಟೊಂದು ಅಪ್ಲೋಡ್ ಮಾಡೋಕ್ಕಾಗತ್ತೆ ಅಂತ ನಾನು ಸ್ಪಾಂಜಿಂದು ಅಪ್ಲೋಡ್ ಮಾಡಲಿಲ್ಲ. ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಆಮೇಲೆ ಈ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ನಲ್ಲ, ಅದರಿಂದ ನನ್ನ ಮಗಳು ಇದು ಚಿಟ್ಟೆಗೆ ಮೇಲೆ ಆ್ಯಂಟಿನಾ, ಕಣ್ಣು ಮತ್ತು ಸೈಡಲ್ಲೆಲ್ಲ ಸುಮ್ಮನೆ ಹಾಗೆ ಡಿಸೈನ್ ಮಾಡ್ಕೋತಾ ಇದ್ದಾಳೆ.
ಆಮೇಲೆ ಸ್ಪ್ರಿಂಕಲ್ ಇತ್ತು, ಅದರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡೆ. ಅದಕ್ಕೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.